ನಮಸ್ತೆ ವೀಕ್ಷಕರೇ, ನಿನ್ನ ಬಿಟ್ಟು ಹೇಗಿರಲಿ ಮುಂದುವರೆದ ಭಾಗ. ನಡುಗುವ ಕೈಯಿಂದ ಅವಳ ಮುಖ ಮೇಲೆತ್ತಿದ. ಅವಳು ಭಯದಿಂದ ನವಿರಾಗಿ ಕಂಪಿಸುತ್ತಿದ್ದಳು. ಆಗಲೇ ಅವನ ಸ್ಪರ್ಶಕ್ಕೆ ಮನಸೋತಿದ್ದ ಹುಡುಗಿ ಸುಹಾಸನ ಮಂದಹಾಸದ ಮೊಗ ನೋಡಿ ನಾಚಿಕೆಯಿಂದ ಕಣ್ಣು ಕೆಳಗೆ ಮಾಡಿದಳು. ಸುಹಾಸ್, ಇವತ್ತು ಏನು ಮಾತಾಡಲ್ವಾ? ನಿನ್ನ ಡೌಟ್ಸ್ ಏನೂ ಇಲ್ವಾ? ನಿನ್ನ ಅತ್ತೆಯರು ಏನು ಹೇಳಿ ಕಳಿಸಿಲ್ವಾ? ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಹೃದಯದಿಂದ ಇಲ್ಲ ಅಂತ ತಲೆ ಆಡಿಸಿತು ಹುಡುಗಿ. ಸುಹಾಸ್ಗೆ ಅವಳ ಮುಡಿಯಲ್ಲಿದ್ದ ಮಲ್ಲಿಗೆಯ ಪರಿಮಳದ ಜೊತೆಗೆ ಅವಳ ಒಡಲಿನ ಮಣ್ಣಿನ ಕಂಪು ಅವನನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ಯಿತು. ಅವಳು ನಾಚಿದ ಕಣ್ಣುಗಳಿಗೆ ತುಟಿ ಸೋಕಿಸಿದ. ಹುಡುಗಿ ಇನ್ನೂ ಗಟ್ಟಿಯಾಗಿ ಕಣ್ಣು ಮುಚ್ಚಿತು. ಕೆಂದಾವರೆ ಆಗಿದ್ದ ಕದಪುಗಳಿಗೆ ಸಿಹಿ ಮುದ್ರೆ ಒತ್ತಿದ. ಈಗಿನ್ನೂ ಹಾಲು ಕುಡಿದು ಹೊಳೆಯುತ್ತಿದ್ದ ಆಧಾರಗಳನ್ನು ತನ್ನ ಆಧಾರದಿಂದ ಬಂಧಿಸಿದ. ಹುಡುಗಿ ಜೋರಾಗಿ ಕಣ್ಣು ಬಿಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನಿಗೆ ಸಹಕರಿಸಿತು. ಇನ್ನು ಅವನಿಂದ ತನ್ನ ಬಯಕೆಗಳನ್ನು ತಡೆಯಲು ಆಗಲಿಲ್ಲ. ಬಯಕೆಗಳು ಗರಿಕೆದರಿ ತನ್ನವಳನ್ನಾಗಿ ಮಾಡಿಕೊಳ್ಳುವ ಮೊದಲ ಹೆಜ್ಜೆ ಇಟ್ಟಿದ. ಅವನ ಬಿಸಿ ಉಸಿರ ಶಾಖಕ್ಕೆ ಮೇಣದಂತೆ ಕರಗಿ ತನ್ನತನವನ್ನು ತನ್ನವನಿಗೆ ಅರ್ಪಿಸಿತು ಹುಡುಗಿ. ದಾಂಪತ್ಯದ ಶೃಂಗಾರ ಕಾವ್ಯಕ್ಕೆ ಯಾರ ಪಾಠದ ಅವಶ್ಯಕತೆ ಇರಲ್ಲ. ಪ್ರೇಮದಿಂದ ಒಲಿದ ಎರಡು ಹೃದಯದ ಮಿಲನವೇ ದಾಂಪತ್ಯ ಸುಖ. ಅವಳ ಚೆಲುವೆಲ್ಲ ಮನಸಾರೆ ಸೂರೆಗೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ನಿದ್ದೆ ಹೋಗಿದ್ದ. ದಾಹದಿಂದ ತಡರಾತ್ರಿ ಎಚ್ಚರ ಆಗಿತ್ತು. ಪಕ್ಕದಲ್ಲಿ ಇದ್ದ ರೇಣುಗಳ ಅವಸ್ಥೆ ನೋಡಿ ರಾತ್ರಿ ನಡೆದಿದ್ದು ನೆನಪಾಗಿ ಮುಗುಳ್ನಕ್ಕಿದ್ದ. ರೇಣು, ನೀನಂದರೆ ನನಗೆ ತುಂಬ ಇಷ್ಟ ಕಣೆ, ಐ ಲವ್ ಯು. ಅವಳ ಮೊಗ ತುಂಬ ಸಿಹಿ ಮುದ್ರೆ ಒತ್ತಿದ. ಅವಳು ಕನಸಿನಲ್ಲಿ ಇರುವಂತೆ ನಸು ನಕ್ಕಿದಳು. ಅವಳ ನಗು ನೋಡಿ, ನೀನು ಯಾವಾಗಲೂ ಹೀಗೆ ನಗುತ್ತಾ ಇರಬೇಕು ರೇಣು. ನಗುತ್ತಿದ್ದ ಆಧಾರಗಳಿಗೆ ಮುತ್ತು ಕೊಟ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣು ಮುಚ್ಚಿದ. ಇನ್ನೊಂದು ಮನಸ್ಸು ಜಾಗೃತವಾಗಿತ್ತು. ಅವಳ ಜೀವನವನ್ನು ಮೂರ ಬಟ್ಟೆ ಮಾಡಿ ಹೀಗೆ ನಗುತ್ತಾ ಇರು ಅಂತೀಯ? ನಾಚಿಕೆ ಆಗಲ್ವಾ ನಿನಗೆ? ಏನಂದಿದ್ದೆ ನೀನು? ನನ್ನ ದ್ವೇಷ ಮಾಡಬೇಕು, ನಾನು ಸತ್ರು ನನ್ನ ನೆನಪಲ್ಲಿ ಉಳಿಯದೆ ಬೇರೆ ಮದುವೆ ಆಗೋ ಥರ ಮಾಡಬೇಕು ಅಂದ್ಕೊಂಡಿದ್ದೀಯಲ್ಲ, ಈಗೇನು ಮಾಡಿದೆ ನೀನು? ಅವಳ ಜೀವನ ಹಾಳು ಮಾಡಿ ಮುಂದೆ ನಗುತ್ತಾ ಇರು ಅಂತ ಹೇಳುತ್ತೀಯಾ? ಮನಸ್ಸಿನ ಚುಚ್ಚುನುಡಿ ಕೇಳಲಾರದೆ ಕಿವಿ ಮುಚ್ಚಿಕೊಂಡಿದ್ದ. ತೂ ನಿನ್ನ, ಅವಳ ನಗು ಇನ್ನೂ ಎಷ್ಟು ದಿನ ಇರುತ್ತೆ? ಇನ್ನು ಸ್ವಲ್ಪ ದಿನ ಅಷ್ಟೆ. ಆಮೇಲೆ ಶಾಶ್ವತವಾಗಿ ನಗುನ ಮರೆತು ಹೋಗ್ತಾಳೆ. ಅವಳ ಬಾಳು ಹಾಳು ಮಾಡಿದೆ ನೀನು. ಮುಂದೆ ಏನು ಮಾಡಬೇಕು? ಅವಳ ಜೀವನ ಮೂರ ಬಟ್ಟೆ ಮಾಡಿಬಿಟ್ಟೆ ನೀನು. ಮನಸ್ಸಿನ ಮಾತು ಕೇಳಿ ನಿಜ ತಪ್ಪು ಮಾಡಿದೆ. ಯಾಕೆ ಅವಳ ಮೇಲಿನ ಪ್ರೀತಿ ಯಾಕೆ ನನಗೆ ಜಾಸ್ತಿ ಆಯಿತು? ಮನಸ್ಸನ್ನು ನಿಗ್ರಹಿಸೋದು ಮರೆತು ಬಿಟ್ನಾ? ಹೌದು, ನೀನು ಅಪರಾಧಿ, ಅವಳ ಜೀವನ ಹಾಳು ಮಾಡಿದ ಅಪರಾಧಿ. ಇಲ್ಲ, ನಾನು ಅವಳ ಜೀವನ ಹಾಳು ಮಾಡಿಲ್ಲ. ಅವಳು ಅಂದರೆ ನನಗೆ ತುಂಬ ಇಷ್ಟ. ಮೊದಲ ಸಲ ನೋಡಿದಾಗ ಅವಳು ನನ್ನವಳು ಅನ್ನೋದು ನನ್ನ ಮನಸ್ಸು ಹೇಳಿತು. ಯಾರನ್ನು ನೋಡಿದ್ರೂ ಬದಲಾಗದ ನನ್ನ ಭಾವನೆ ಮೊದಲ ಸಲ ನನ್ನ ರೇಣು ನೋಡಿದಾಗ ನನ್ನ ಭಾವನೆ ಬದಲಾಗಿತ್ತು. ಬುದ್ಧಿ ಅದು ತಪ್ಪು ಅಂದರೂ ನನ್ನ ಮನಸ್ಸು ಅವಳ ಕಡೆ ವಾಲಿದೆ. ಅವಳು ನನ್ನ ಹೆಂಡತಿ. ನನಗೆ ಅವಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ನನಗೆ ಗೊತ್ತಿದೆ. ಅವಳ ಮುಂದಿನ ಜೀವನದ ಬಗ್ಗೆ ಕೂಡ ಯೋಚಿಸಿದ್ದೀನಿ. ಇರೋವರೆಗೂ ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತೀನಿ. ನೀನು ಪದೇ ಪದೇ ಬಂದು ನನ್ನ ಕಾಡಿಸಬೇಡ ಪ್ಲೀಸ್. ನನ್ನ ಹೆಂಡತಿ ಜೊತೆಗೆ ಇರೋಕೆ ಬಿಡು. ಅವನ ಮಾತು ಕೇಳಿ ಮನಸ್ಸು ಕೂಹಂಕನಗೆ ನಕ್ಕು ಅಲ್ಲಿಂದ ಮಾಯ ಆಯಿತು. ಸುಹಾಸ್ ರೇಣು ಕಡೆ ನೋಡಿದ. ಅವಳ ನಿಶ್ಚಿಂತೆ ನಿದ್ದೆ ನೋಡಿ ಕಣ್ಣೀರು ಒರೆಸಿಕೊಂಡು ಬಿಗಿಯಾಗಿ ಅವಳನ್ನು ಅಪ್ಪಿಕೊಂಡು ಮಲಗಿದ. ನನ್ನ ಕ್ಷಮಿಸು ರೇಣು. ಸ್ವಲ್ಪ ಸಮಯಕ್ಕೆ ಬಾಗಿಲು ತಟ್ಟೋ ಶಬ್ದ ಕೇಳಿಸಿತು. ಬಂದವರು ಯಾರು ಅಂತ ಗೊತ್ತಿತ್ತು. ಸುಹಾಸ್ ಟೈಮ್ ನೋಡಿದ. ಬೆಳಗಾಗಲು ತುಂಬ ಸಮಯ ಇತ್ತು. ಅಮ್ಮ ಇಷ್ಟು ಬೇಗ ಯಾಕೆ ಬಂದರು? ಮೋಸ್ಟ್ಲಿ ಅವರಿಗೆ ರಾತ್ರಿ ನಿದ್ದೆ ಬಂದಿಲ್ಲ ಅನಿಸುತ್ತೆ. ನಗುತ್ತಾ ಸುಮ್ಮನೆ ಮಲಗಿರೋ ಥರ ಅವಳನ್ನು ಬಳಸಿ ಕಣ್ಣು ಮುಚ್ಚಿದ. ಬಾಗಿಲ ಶಬ್ದಕ್ಕೆ ರೇಣುಗೆ ಎಚ್ಚರ ಆಗಿತ್ತು. ತೀರ ಹತ್ತಿರದಲ್ಲಿ ಗಂಡನ ಬಿಗಿ ಹಿಡಿತದಲ್ಲಿ ಇರೋದು ನೋಡಿ ನಾಚಿಕೆ ಆಗಿತ್ತು. ಗಟ್ಟಿಯಾಗಿ ಕಣ್ಣು ಮುಚ್ಚಿ ಅವನನ್ನು ಇನ್ನೂ ಒತ್ತಿಕೊಂಡು ಕಣ್ಣು ಮುಚ್ಚಿಕೊಂಡು ಮಲಗಿದಳು. 10 ನಿಮಿಷದ ನಂತರ ಮತ್ತೆ ಬಾಗಿಲು ಬಡಿಯೋ ಶಬ್ದ ಕೇಳಿ ನಿದ್ದೆಗಣ್ಣಿನಲ್ಲಿ ಗಂಡನಿಂದ ಬಿಡಿಸಿಕೊಂಡು ಕೆಳಗೆ ಬಿದ್ದಿರುವ ಅವನ ಟೀ ಶರ್ಟ್ ಹಾಕಿಕೊಂಡು ಬಾಗಿಲು ತೆಗೆದು ಬಾಗಿಲಿಗೆ ಒರಗಿ ನಿದ್ದೆಗೆ ಹೋಗಿದ್ದಳು.
ಬಾಗಿಲ ಹೊರಗೆ ಇದ್ದ ಸುಮಗೆ ಅವಳ ಅವತಾರ ನೋಡಿ ಏನೋ ಆಗಿರಬಹುದು ಅನ್ನೋದು ತಿಳಿದಿತ್ತು. ಕೆದರಿದ ಕೂದಲು, ಮುದುಡಿದ ಹೂ, ಜೊತೆಗೆ ದೇಹದ ಮೇಲೆ ತನ್ನ ಮಗನ ಟೀ ಶರ್ಟ್ ಹಾಕಿ ನಿಂತವಳನ್ನು ನೋಡಿ ತಮ್ಮ ಆಸೆ ಕೈಗೂಡುವ ಕಾಲ ಸಮೀಪ ಇದೆ ಅನ್ನೋ ಸಂತೋಷ ಅವರ ಮುಖದಲ್ಲಿ ಮೂಡಿತು. ಅದನ್ನು ನೋಡಿದ ಸುಹಾಸ ಕೂಡ ತೃಪ್ತಿಯ ನಗೆ ನಕ್ಕಿದ್ದ. ಬಹಳ ಮುಂದೆ ಹೋಗಿ ಮಗುವಿನ ಆಗಮನ ನಿರೀಕ್ಷೆಯಲ್ಲಿ ಇರುವಂತೆ ಭಾವಿಸಿದರು. ಕ್ಷಣದಲ್ಲಿ ಕನಸಿನ ಅರಮನೆ ಕಟ್ಟಿ ಮಗುವಿಗೆ ಜೋಗುಳ ಕೂಡ ಹಾಡಿದರು. ಬಾಗಿಲಿಗೆ ಹೊರಗಿ ನಿದ್ದೆ ಹೋದವಳನ್ನು ಸುಮತಿ ಕೆನ್ನೆ ತಟ್ಟಿ ಎಬ್ಬಿಸಿದರು. ನಿಧಾನಕ್ಕೆ ಕಣ್ಣು ಬಿಟ್ಟವಳ ಮುಂದೆ ಅತ್ತೆನ ನೋಡಿ, ಅಯ್ಯೋ ನಿನ್ನೆ ಥರ ಇವತ್ತು ಲೇಟಾಯಿತು ಅತ್ತೆ, ಕ್ಷಮಿಸಿ, ಬೇಗ ರೆಡಿಯಾಗಿ ಬರ್ತೀನಿ ತಲೆ ಕೆರೆದುಕೊಂಡು ಹೇಳಿದಳು ಮುಜುಗರದಲ್ಲಿ. ಇಲ್ಲ ರೇಣು, ಲೇಟ್ ಆಗಿಲ್ಲ, ಬೆಳಗಾಗಲು ಇನ್ನೂ ಸಮಯ ಇದೆ. ಲೇಟ್ ಆದರೂ ಪರವಾಗಿಲ್ಲ, ಹೋಗಿ ಮಲಗು. ಬಿಟ್ಟ ಕಣ್ಣು ಬಿಟ್ಟು ನೋಡುತ್ತಾ ನಿಂತಿದ್ದಳು. ಅತ್ತೆಯ ಮಾತು ಕೇಳಿ. ಅದು ಅತ್ತೆ ನನ್ನ ಮೇಲೆ ಕೋಪನಾ? ಇಲ್ಲ ರೇಣು, ಯಾಕೆ? ಅಲ್ಲ, ನೀವು ಕೋಪ ಮಾಡಿಕೊಂಡು ಇನ್ನೂ ಹೋಗಿ ಮಲಗು ಅಂತಿದ್ದೀರಾ? ಇಲ್ಲ ಕಣೆ, ನಿಜವಾಗಲೂ ಹೇಳುತ್ತಿರುವುದು, ಹೋಗಿ ಮಲಗು. ಅವರು ಹೋದ ಮೇಲೆ ಬಾಗಿಲು ಹಾಕಿ ಮುಂದೆ ಬಂದಿದ್ದಳು. ಏನೋ ಚೇಂಜ್ ಆಗಿರೋದು ಗೊತ್ತಾಗುತ್ತಿದ್ದ ಹಾಗೆ ತನ್ನ ಅವತಾರ ನೋಡಿದಳು. ಅಯ್ಯೋ ಅಂತ ಮುಖ ಮುಚ್ಚಿಕೊಂಡು ಗಂಡನ ಕಡೆ ನೋಡಿದಳು. ಪೂರ್ಣ ಚಂದಿರನಂತೆ ಮಲಗಿರೋದು ನೋಡಿ ಮುದ್ದು ಹೆಚ್ಚಾಗಿ ಅವನ ಟೀ ಶರ್ಟ್ನಲ್ಲಿ ಬರುತ್ತಿದ್ದ ಸುವಾಸನೆಗೆ ಒಂದು ಕ್ಷಣ ಕಣ್ಣು ಮುಚ್ಚಿ ಅವನ ದೇಹದ ಕಂಪು ಅದರಲ್ಲಿ ಇರುವಂತೆ ಭಾವಿಸಿ ಅದನ್ನು ಮುಷ್ಟಿ ಮಾಡಿ ಅದಕ್ಕೊಂದು ಸಿಹಿ ಮುತ್ತು ನೀಡಿದಳು. ಮಲಗಿದ್ದಲ್ಲೇ ಅವಳ ಚಲನವಲನ ನೋಡುತ್ತಿದ್ದ ಸುಹಾಸ್, ಟೀ ಶರ್ಟ್ಗೆ ಕೊಟ್ಟಿದ್ದು ನನಗೆ ಕೊಡಲ್ವರೇನು? ಅವಳನ್ನು ಕಾಡಿಸಲು ಶುರು ಮಾಡಿದ. ಬೇಗ ಹಾಸಿಗೆ ಮೇಲೆ ಕುಳಿತು ರಗ್ ಮೈ ಮೇಲೆ ಎಳೆದುಕೊಂಡಳು ನಾಚಿಕೆಯಾಗಿ. ನಾಚಿಕೆಯಿಂದ ಕೆಂಪಾದ ಮುಖ ನೋಡಿ ಅವಳ ಮೇಲೆ ಪ್ರೀತಿ ಉಕ್ಕಿ ಅವಳನ್ನು ತನ್ನ ಕಡೆ ಎಳೆದುಕೊಂಡು, ಇನ್ನೂ ನಾಚಿಕೆನಾ ರೇಣು? ಹ್ಞೂ ಅಂತ ತಲೆ ಆಡಿಸಿದಳು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಸಾರಿ ಕಣೆ, ನಿನ್ನ ಒಪ್ಪಿಗೆ ಕೇಳದೆ ಮುಂದುವರೆದೆ, ಪ್ಲೀಸ್ ಐ ಆಮ್ ಸಾರಿ. ಯಾಕೆ ರೀ ಸಾರಿ ಕೇಳ್ತಿದ್ದೀರಾ? ಅದು ನಿನ್ನ ಒಪ್ಪಿಗೆ ಇಲ್ಲದೆ ನಾವು ಒಂದಾದ್ವಲ್ಲ, ಅದಕ್ಕೆ. ಏನು, ಅದಕ್ಕೆಲ್ಲ ಒಪ್ಪಿಗೆ ಕೇಳ್ತಾರಾ? ಮದುವೆ ಒಪ್ಪಿ ಆದ ಮೇಲೆ ಎಲ್ಲದಕ್ಕೂ ಒಪ್ಪಿಗೆ ಅಂತ ತಾನೆ? ಅಮ್ಮ ನಾನು ಸಣ್ಣವಳಿದ್ದಾಗ ಹೇಳುತ್ತಿದ್ದಳು, ಯಾವ ಹುಡುಗರು ಗಂಡಸರ ಹತ್ತಿರ ಮೈ ಕೈ ಮುಟ್ಟಿಸಿಕೊಳ್ಳಬೇಡ ಅಂತ. ಆದರೆ ನಿಮ್ಮ ಜೊತೆಗೆ ಮದುವೆ ಆದ ಮೇಲೆ ನಿನ್ನ ದೇಹ ಮುಟ್ಟಲು ನಿನ್ನ ಗಂಡನಿಗೆ ಮಾತ್ರ ಅಧಿಕಾರ ಇರುವುದು. ಯಾವತ್ತೂ ಅವನಿಗೆ ನಿರಾಸೆ ಮಾಡಬೇಡ. ಇನ್ಮೇಲೆ ಅವನೇ ನಿನ್ನ ಸರ್ವಸ್ವ. ಅಮ್ಮನಂತೆ ಅತ್ತೆಯರು ಕೂಡ ಇದನ್ನೇ ಹೇಳಿದ್ದು. ಅವರು ಹೇಳಿದ್ದು ಹಾಗಾದರೆ ತಪ್ಪ? ನೀವು ಅದಕ್ಕೆ ಸಾರಿ ಕೇಳ್ತಿರೋದಾ? ಅವಳ ಪ್ರಶ್ನೆಗೆ ಉತ್ತರ ಹುಡುಕಿದ, ಆದರೂ ಸಿಗಲಿಲ್ಲ. ಹೋಗ್ಲಿ ಬಿಡು, ಅದರ ಮಾತೆಲ್ಲ ಯಾಕೆ, ಬಾ ಮಲಗು ಅಂತ ಇಬ್ಬರು ಮಲಗಿದರು. ಸುಮತಿ ಕವಿತೆಗೆ ವಿಷಯ ಹೇಳಿದಳು. ಇಬ್ಬರು ಖುಷಿಯಾಗಿ ತಿಂಡಿ ಅಡುಗೆ ಮಾಡಲು ಶುರು ಮಾಡಿದರು. ಈ ದಿನ ಕೂಡ ರೇಣು ಲೇಟಾಗಿ ಎದ್ದಿದ್ದಳು. ಗಂಡನ ಬಿಸಿ ಅಪ್ಪುಗೆ ಅವಳನ್ನು ಎಚ್ಚರ ಮಾಡಿರಲಿಲ್ಲ. ಮುಜುಗರದಲ್ಲಿ ಅತ್ತೆಯರ ಮುಂದೆ ಬಂದಿದ್ದಳು. ಅದು ಅತ್ತೆ, ಇನ್ಮೇಲೆ ಲೇಟ್ ಮಾಡಲ್ಲ. ಇವತ್ತು ಯಾಕೆ ಲೇಟ್ ಆಯಿತು? ಕಾಲು ಎಳೆಯಲು ಸಿದ್ಧ ಆಗಿದ್ದರು ಕವಿತಾ. ಅದು ಅತ್ತೆ, ರಾತ್ರಿ ಮಲಗೋದು ತಡ ಆಯಿತು, ಮುಜುಗರದಲ್ಲಿ ಹೇಳಿದಳು. ಆದರೆ ನೀನು ಮಲಗಲು ಬೇಗ ಹೋಗಿದ್ದೆ ಅಲ್ವಾ? ನಾನೇ ಕಳಿಸಿತು ನಿನ್ನ? ನಾಚಿಕೆಯಿಂದ ರೇಣು, ಅದು ನಿಮ್ಮ ಮಗ ಬೇಗ ಮಲಗಲು ಬಿಡಲಿಲ್ಲ. ಏನು ಮಾಡಿದ್ನೇ? ನಗುತ್ತಾ ಕೇಳಿದರು. ರೇಣು ನಾಚಿಕೆಯ ಮುದ್ದೆ ಆದಳು. ಸುಮ, ಕವಿ ಸಾಕು ಮಾಡು, ನನ್ನ ಸೊಸೆಯನ್ನು ಗೋಳು ಹೊಯ್ಕೊಂಡಿದ್ದು. ರೇಣು, ಇನ್ಮೇಲೆ ಲೇಟಾಗಿ ಎದ್ರೂ ಪರವಾಗಿಲ್ಲ, ನೀನು ಯೋಚನೆ ಮಾಡಬೇಡ. ನನ್ನ ಮಗನ ಬೇಕು ಬೇಡಗಳನ್ನು ನೋಡಿಕೊಂಡರೆ ಸಾಕು. ಈಗ ಕಾಫಿ ತಗೊಂಡು ಸುಹಾಸ್ಗೆ ಕೊಡು, ನಿನಗೂ ಸೇರಿ ತಗೊಂಡು ಹೋಗು. ಅತ್ತೆ ಮಾತಿನಂತೆ ಕಾಫಿ ಜೊತೆಗೆ ಮೇಲೆ ಹೋಗಿದ್ದಳು. ಹೆಂಡತಿಯನ್ನು ಬಳಸಿಕೊಂಡೇ ಕಾಫಿ ಕುಡಿದಿದ್ದ. ಅಮ್ಮ ತಿಂಡಿ ತಿನ್ನಲು ಕರೆಯುವವರೆಗೂ ಹೆಂಡತಿಯನ್ನು ಮುದ್ದಾಡಿದ. ತಿಂಡಿ ತಿನ್ನುವಾಗ ಮೋಹನ್, ಚಿನ್ನು ನಿನ್ನ ಲೀವ್ ಇನ್ನು ಎಷ್ಟು ದಿನ ಇದೆ? ಇನ್ನೊಂದು ವೀಕ್ ಅಪ್ಪ. ಹಾಗಾದರೆ ಇಬ್ಬರು ಎಲ್ಲಾದರೂ ಸುತ್ತಾಡಿ ಬನ್ನಿ. ಸುಹಾಸ್ ಮೊಗ ಉಲ್ಲಾಸದಿಂದ ಅರಳಿತು. ಓಕೆ ಅಪ್ಪ. ಸುಮ, ಯಾವ ಕಡೆ ಹೋಗಬೇಕು ಅಂತಿದ್ದೀಯ ಚಿನ್ನು? ಗೊತ್ತಿಲ್ಲ ಅಮ್ಮ, ಯೋಚಿಸಬೇಕು. ಓಕೆ, ಮೈಸೂರು ಆ್ಯಂಡ್ ಮಡಿಕೇರಿ ಬೆಸ್ಟ್ ಪ್ಲೇಸ್. ಓಕೆ ಅಮ್ಮ, ಅಲ್ಲಿಗೆ ಹೋಗ್ತೀವಿ. ನನಗೂ ಮೈಸೂರು ಅಂದರೆ ಇಷ್ಟ. ಸರಿ, ನಾಳೆ ಹೋಗಲು ರೆಡಿಯಾಗಿ ರೇಣುಗೆ ಶಾಪಿಂಗ್ ಮಾಡಿಸು. ತಿಂಡಿ ತಿಂದು ಇಬ್ಬರು ಶಾಪಿಂಗ್ ಮಾಡಿ ಫಿಲಮ್ ನೋಡಿದರು. ರೇಣುಗೆ ಇದೆಲ್ಲ ಹೊಸ ಅನುಭವ. ಆ ಊರಿನ ಜನ ನೋಡಿ ಸುಸ್ತಾಗಿದ್ದಳು. ಒಂದು ಕ್ಷಣ ಅವಳ ಕೈ ಬಿಡದೆ ಇಡೀ ದಿನ ಎಲ್ಲ ಕಡೆ ಸುತ್ತಿ ಸಂಜೆ ಮನೆಗೆ ಬಂದರು.
ಮುಜುಗರದಲ್ಲಿ ಗಂಡ ಕೊಡಿಸಿದ ಮಾಡ್ರನ್ ಡ್ರೆಸ್ ತೋರಿಸಿದಳು. ಇಬ್ಬರು ಅತ್ತೆ ಮತ್ತು ಜ್ಯೋತಿ ನೋಡಿ ಖುಷಿಪಟ್ಟಿದ್ದರು. ರಾತ್ರಿಯೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದರು. ಮುಂದಿನ 4 ದಿನದ ಓಡಾಟಕ್ಕೆ ರೇಣು ಕಾತುರಳಾಗಿದ್ದಳು. ಬೆಳಗ್ಗೆ ಡ್ರೈವರ್ ಜೊತೆ ಹೊರಟಿದ್ದರು. ಸುಹಾಸ್ ನಾನೇ ಡ್ರೈವ್ ಮಾಡ್ತೀನಿ ಅಂದರೂ ಸುಮಾ ಕೇಳಲಿಲ್ಲ. ಗುಪ್ತವಾಗಿ ಮಾತ್ರೆಗಳನ್ನು ಕೊಟ್ಟು ಟೈಮ್ ಸರಿಯಾಗಿ ತಗೋ, ನಾನು ಫೋನ್ ಮಾಡಿ ನೆನಪು ಮಾಡ್ತೀನಿ ಚಿನ್ನು, ಬಿಗಿದಪ್ಪಿ ಖುಷಿಯಿಂದ ಕಳುಹಿಸಿಕೊಟ್ಟರು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.